ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತಿನ ರೆಸಿಪಿಲಿ ನಾನು ಹಲಸಿನಕಾಯಿ ಸಾಂಬಾರನ್ನ ಮಾಡೋದನ್ನು ಹೇಳ್ತಾ ಇದ್ದೀನಿ. ಅಂದರೆ ಈ ಹಲಸಿನಕಾಯಿನ ಬಳಸೋದಕ್ಕೆ ಇಷ್ಟ ಇರುತ್ತೆ, ಆದರೆ ಇದನ್ನು ಹೆಚ್ಚೋದು ಸ್ವಲ್ಪ ಕಷ್ಟ ಅಂತಾರೆ ಕೆಲವರು, ಇದರಲ್ಲಿರೋ ಅಂಥ ಅಂಟನ್ನು ತೆಗೆಯೋದಕ್ಕೆ. ಆದರೆ ನಾನು ಸುಲಭವಾಗಿ ಯಾವ ರೀತಿ ಅಂಟಿಲ್ಲದೆ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ನೋಡಿ. ನಾನು ಮೊದಲಿಗೆ ಒಂದು ಹಲಸಿನಕಾಯಿನ ಈ ರೀತಿ ಸೈಜ್ನಲ್ಲಿರೋ ಒಂದು ಹಲಸಿನಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಇದಕ್ಕಿಂತ ಚಿಕ್ಕ ಸೈಜು ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ನಾನು ಇದ್ರದ್ದು ಮುಂದೆ ಎಡ್ಜಿನ ಮಾತ್ರ ತೆಗಿತಾ ಇದ್ದೀನಿ. ಇದನ್ನು ತೆಗೆದುಬಿಟ್ಟು 2 ಪೀಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಬೇಯಿಸೋದು. ಇದಕ್ಕಿಂತ ಸ್ವಲ್ಪ ಚಿಕ್ಕ ಹಲಸಿನಕಾಯಿ ಇದೆ ಅಂದರೆ ನೀವು ಮುಂದೆ ದಿಂಡನ್ನು ಮಾತ್ರ ತೆಗೆದು ಇಡೀ ಹಲಸಿನಕಾಯಿನ ಕುಕ್ಕರ್ಗೆ ಹಾಕಿ ಬೇಯಿಸ್ಬೋದು. ಆವಾಗ ಯಾವುದೇ ರೀತಿ ಅಂಟು ಕೈಗೆ ಅಂಟೋದಿಲ್ಲ. ನಾನು ಈ ರೀತಿ 2 ಪೀಸ್ ಮಾಡಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊತಾ ಇದ್ದೀನಿ. ಇದೊಂದೇ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಕೆಲಸ ಅನಿಸೋದಷ್ಟೇ. ಮೊದಲಿಗೆ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ವಿಷಲ್ ಬಂದಮೇಲೆ 2 ಸಲ ವಿಸಲ್ ಹೋಗಿ ಪ್ರೆಷರ್ ಹೋಗಿದೆ. ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು, ಸ್ವಲ್ಪ ಬಿಸಿ ಇದೆ. ತಣ್ಣಗಾದ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ. ಇದನ್ನು ಈಗ ನೀಟಾಗಿ ಸಿಪ್ಪೆನ ತೆಗೆದು ತೋರಿಸ್ತೀನಿ ನೋಡಿ, ಇಷ್ಟು ಈಸಿಯಾಗಿ ಬರುತ್ತೆ ಅಂತ. ಈ ಚಾಕುಗಾಗಲಿ ಕೈಯಿಗಾಗಲಿ ನಾನು ಸ್ವಲ್ಪನೂ ಎಣ್ಣೆನ ಹಚ್ಕೊಂಡಿಲ್ಲ. ಈ ರೀತಿ ನಾವು ಈಸಿಯಾಗಿ ಯಾವ ಶೇಪಲ್ಲಿ ಬೇಕಾದರೂ ನೀಟಾಗಿ ಕಟ್ ಮಾಡ್ಕೋಬೋದು. ಈ ಹಲಸಿನಕಾಯಿಲಿ ಸಾಂಬಾರು, ಪಲ್ಯ, ಬಿರಿಯಾನಿ, ಕಬಾಬು ಏನು ಬೇಕಾದ್ರೂ ಮಾಡ್ಕೋಬೋದು. ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಕ್ಕೋಬೋದು. ನಾನಿವತ್ತು ಸಾಂಬಾರು ಮಾಡ್ತಾ ಇರೋದ್ರಿಂದ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಪಲ್ಯ ಏನಾದ್ರು ಮಾಡ್ತೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಅಂಟು ಎಲ್ಲೂ ಇಲ್ಲ. ಚಾಕುಗಾಗಲಿ ಕೈಯಿಗಾಗಲಿ ಸ್ವಲ್ಪನೂ ಅಂಟು ಇರೋದಿಲ್ಲ ಈ ರೀತಿ ಕಟ್ ಮಾಡಬೇಕಾದ್ರೆ. ಈ ಟಿಪ್ಸು ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಈಗ ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಒಂದು ಸಲ ಹೋಳನ್ನು ಮಾಡಿ ತೋರಿಸ್ತೀನಿ ನೋಡಿ. ನಾನು ಸಾಂಬಾರಿಗೆ ಯಾವ ಅಳತೆಯಲ್ಲಿ ಬೇಕೋ ಆ ರೀತಿ ನಾನು ಹೋಳನ್ನು ಕಟ್ ಮಾಡ್ಕೊತಿದ್ದೀನಿ, ಅಂದರೆ ಮೀಡಿಯಮ್ ಸೈಜಲ್ಲಿ. ನೀವು ಪಲ್ಯ ಮಾಡ್ತೀನಿ ಅಂದರೆ ಸ್ವಲ್ಪ ಸಣ್ಣದಾಗಿ ಮಾಡಿ, ಅಥವಾ ಕಬಾಬು ಅಥವಾ ಬಿರಿಯಾನಿ ಏನು ಬೇಕಾದ್ರೂ ಈ ರೀತಿ ಮಾಡ್ಕೋಬೋದು ಕಟ್. ಈಗ ನಾನು ಏಳಿಗೆ ಮನೇಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಇರೋ ಅಂಥ ಒಂದು ದಿಂಡನ್ನು ಮಾತ್ರ ನಾವು ಎತ್ತಿಡಬೇಕು. ಚಾಕುಲ್ಲಿ ಕಟ್ ಮಾಡ್ತೀನಿ ಅಂದರೆ ಚಾಕುಲ್ಲೂ ಕಟ್ ಮಾಡ್ಕೋಬೋದು. ಈ ರೀತಿ ಮೀಡಿಯಮ್ ಸೈಜ್ನಲ್ಲಿ ನಾನು ಹೋಳನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಹಲಸಿನಕಾಯಿ ಸಾಂಬಾರಿಗೆ ಕೆಲವರು ಕಡಲೆಕಾಳು ಹಾಕಿ ಮಾಡ್ತಾರೆ, ಆದರೆ ನಾನಿವತ್ತು ಹಲಸಂಡೆ ಕಾಳನ್ನು ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ. ಒಮ್ಮೆ ಈ ರೀತಿನ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಮಸಾಲೆಗೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ ತೊಗೊತಾ ಇದ್ದೀನಿ. ಹಾಗೆ ಇದಕ್ಕೆ 3-4 ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜಿನ ಈರುಳ್ಳಿ, 2 ಮೀಡಿಯಮ್ ಸೈಜಿನ ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ಅನುಗುಣವಾಗಿ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಮೀಡಿಯಮ್ ಸೈಜ್ನಲ್ಲಿ ಇರೋವಂಥ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ, ಸ್ವಲ್ಪ ನೀರನ್ನು ಹಾಕ್ಬಿಟ್ಟು, ಹಾಗೆ ಚಕ್ಕೆ ಲವಂಗ ಒಂದು 4 ಪೀಸಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೇಸ್ಟ್ ಎಲ್ಲ ಆದಮೇಲೆ ನಾನು ಸಾಂಬಾರು ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕುಕ್ಕರ್ ಬಿಸಿ ಇಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಆದಮೇಲೆ ಇದಕ್ಕೆ ಹೆಚ್ಚಿದಂಥ ಹಲಸಿನಕಾಯಿ ಹೋಳನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಟ್ಟಿದ್ದಂಥ ಹಲಸಂಡೆ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಬ್ಬಿದಂಥ ಮಸಾಲಾನ ಹಾಕಬೇಕಾಗುತ್ತೆ. ನಾನಿವತ್ತು ಇದಕ್ಕೆ ಮುದ್ದೆ ಅಥವಾ ಅನ್ನದ ಜೊತೆ ಸರ್ವ್ ಮಾಡೋದ್ರಿಂದ ಹಲಸಿನಕಾಯಿ ಸಾಂಬಾರನ್ನ ಒಂದು ಮೀಡಿಯಮ್ಮು ಇದರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ರೊಟ್ಟಿ ಚಪಾತಿ ಮಾಡ್ತೀನಿ ಅಂದರೆ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬೋದು. ಈಗ ರುಬ್ಬಿದಂಥ ಮಸಾಲನೆಲ್ಲ ಹಾಕಿದ್ಮೇಲೆ ಇದೇ ಜಾರಿಗೆ ಅರ್ಧ ಲೋಟದಷ್ಟು ನೀರನ್ನು ಮತ್ತೆ ಸೇರಿಸಿ ಮಸಾಲೆನೆಲ್ಲ ಮತ್ತೆ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ಅನುಗುಣವಾಗಿ 1.5 ಟೇಬಲ್ ಸ್ಪೂನಷ್ಟು ಹರಳುಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ ಅನಿಸಿದ್ರೆ ಮತ್ತೆ 1 ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡಿ ನೋಡಿ, ಈ ಪ್ರಮಾಣ ಈ ಅಳತೆಯಲ್ಲಿ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇದು ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಆದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬರ್ಸ್ಕೋಬೇಕಾಗುತ್ತೆ. 2 ವಿಷಲ್ ಬರ್ಸ್ಕೊಂಡ್ರೆ ರುಚಿಯಾದ ಹಲಸಿನಕಾಯಿ ಸಾಂಬಾರು ರೆಡಿ ಆಗುತ್ತೆ. ನಾನು ಹೇಳ್ಕೊಟ್ಟಿದ್ದ ಟಿಪ್ಸ್ನ ನೀವು ಫಾಲೋ ಮಾಡಿ, ಆವಾಗ ಹಲಸಿನಕಾಯಿ ಹೆಚ್ಚೋದಕ್ಕೆ
ಯಾವುದೇ ರೀತಿ ಪ್ರಾಬ್ಲಮ್ ಅನಿಸಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲಸಿನಕಾಯಿ ಸಾಂಬಾರು. ಕೆಲವ್ರಿಗೆ ಹಲಸಿನಕಾಯಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಸೀಸನಲ್ಲಿ ತಿನ್ನೋದಕ್ಕೆ. ಆದರೆ ಹೆಚ್ಚೋದಕ್ಕೆ ಈ ಅಂಟಿದೆ ಅಂತಲೇ ಕೆಲವರು ಬಳಸೋದಕ್ಕೆ ಸ್ವಲ್ಪ ಹಿಂದು ಮುಂದೆ ನೋಡ್ತಾರೆ. ಆದರೆ ನಾನು ಹೇಳ್ಕೊಟ್ಟೋ ರೀತಿ ಮಾಡಿದ್ರೆ ಖಂಡಿತ ಈಸಿನೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನಾನಿವತ್ತು ಇದನ್ನು ಹಲಸಿನಕಾಯಿ ಸಾಂಬಾರನ್ನ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈ ಟಿಪ್ಸು, ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡೋದು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ಟಿಪ್ಸ್ ಜೊತೆ ಮತ್ತೆ ಸಿಗ್ತೀನಿ.